ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್. ಈಗ ವಿಷಯ ಏನೆಂದರೆ, ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೇರಿಕ ವೀಸಾ ಬಂದ್, ಅದರ ಪರಿಣಾಮಗಳೇನು ಮತ್ತು ಅದರಿಂದ ಆಗುವಂಥ ಆಗು ಹೋಗುಗಳೇನು ಅಂತ ಈ ಒಂದು ವಿಡಿಯೋ ಮಾಡಿ ನಾನು ತಿಳಿಸ್ತಾ ಇದ್ದೀನಿ. ಈಗ ನಿನ್ನೆ ತಾನೇ ಬಂದಂಥ ಅಪ್ಡೇಟ್ ಇದು ನಮಗೆ. ಈಗ ವಿಷಯ ಏನೆಂದರೆ, ಇದರ ಬಗ್ಗೆ ಹೇಳೋಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ರಿಕ್ವೆಸ್ಟಾಗಿ ಏನಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ತಪ್ಪಿದರೆ ಕಮೆಂಟ್ಸ್ ಮಾಡಿ, ಯಾರು ಕಮೆಂಟ್ಸ್ ಕೂಡ ಮಾಡ್ತಾಯಿಲ್ಲ. ಓಕೆ, ಇರಲಿ. ಎಲ್ಲರಿಗೂ ಅಮೇರಿಕಾ ವೀಸಾ, ಅಮೇರಿಕಾ ಹೋಗಬೇಕು ಅಂತ ಒಬ್ಬರಲ್ಲ ಒಬ್ಬರಿಗೆ ಬಹಳ ಆಸೆ ಆಕಾಂಕ್ಷೆಗಳಿದ್ದೇ ಇರುತ್ತೆ. ಹೋಗಬೇಕು, ಅಲ್ಲಿ ಒಂದು ಸಲ ಆದರೂ ಹೋಗಿ ಒಂದು ವಿಸಿಟ್ ಕೊಟ್ಟು ಒಂದು ವಾರ 15 ದಿನ ಒಳ್ಳೊಳ್ಳೆ ಪ್ರವಾಸಿಗಳ ತಾಣ, ಒಳ್ಳೊಳ್ಳೆ ಪ್ಲೇಸಸ್ ನೋಡ್ಕೊಂಬರಬೇಕು ಅಂತ ಭಾಳ ಆಸೆ ಆಕಾಂಕ್ಷೆಗಳಿರುತ್ತೆ. ಅದರ ಪ್ರಕಾರವಾಗಿ ನಾನು ಮೇನ್ ಸ್ಟೂಡೆಂಟ್ಸ್ಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ, ಇವಾಗ ಅಲ್ಲಿ ಏನಿದೆ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರವಾಗಿ ಹೇಳ್ತೀನಿ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬೇರೆ ದೇಶಗಳಿಗೆ ತೆರಳಲು ಚಿಂತಿಸುತ್ತಾರೆ. ಅಂದರೆ ಹೋಗಬೇಕು ಅಂತ ಭಾಳ ಆಸೆ ಕೂಡ ಇಟ್ಕೊಂಡು ಅಲ್ಲಿ ಓದಬೇಕು ಅಂತ. ಅಂಥ ದೇಶಗಳ ಪೈಕಿ ಅಮೇರಿಕಾ, ಕೆನಡಾ ಸೇರಿದಂತೆ ಇನ್ನಿತರ ದೇಶಗಳು ಈ ಪಟ್ಟಿಯಲ್ಲಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಮೇರಿಕ ಸರ್ಕಾರ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವಂತಹ ವೀಸಾ ಸಂಖ್ಯೆಯಲ್ಲಿ ಗಣನೀಯವಾಗಿ ಕಡಿಮೆ ಮಾಡಿದೆ. ಏನಿದರ ಹಿಂದಿನ ಕಾರಣ ಹಾಗೂ ವೀಸಾ ಸಂಖ್ಯೆಗಳ ಕಡಿಮೆ ಮಾಡುವುದರಿಂದ ಭಾರತೀಯ ವಿದ್ಯಾರ್ಥಿಗಳ ಮೇಲಾಗುವ ಪರಿಣಾಮಗಳೇನು ಎನ್ನುವುದ ಕುರಿತು ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆನಾ? ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ವೀಸಾ ನೀಡಲಾಗಿದೆ. ಅದೇ ರೀತಿ 2023 ಜನವರಿಯಿಂದ ಸೆಪ್ಟೆಂಬರ್ವರೆಗೆ 1,03,000 ಜನಕ್ಕೆ ವೀಸಾ ನೀಡಲಾಗಿತ್ತು. ಕಳೆದ 2 ವರ್ಷಗಳಲ್ಲಿ ಭಾರತೀಯರಿಗೆ ನೀಡುವ ವಿದ್ಯಾರ್ಥಿ ವೀಸಾಗಳ ಮಾಡಿದಾಗ ಅಮೇರಿಕ ಸರ್ಕಾರ 41% ವೀಸಾಗಳನ್ನು ತಿರಸ್ಕರಿಸಿದೆ. ಇದು ದಶಕಗಳ ಅತಿ ಹೆಚ್ಚು ವೀಸಾಗಳನ್ನು ತಿರಸ್ಕರಿಸಿದೆ ಎಂದು ಹೇಳಬೇಕಾಗುತ್ತೆ. ವಿದೇಶಾಂಗ ಇಲಾಖೆ ಅಂಕಿಅಂಶಗಳ ಬಿಡುಗಡೆ ಮಾಡಿದೆ. UK, ಕೆನಡಾ ಮತ್ತು ಆಸ್ಟ್ರೇಲಿಯಾದಂಥ ಹಲವಾರು ದೇಶಗಳು ವೀಸಾಗಳಿಗೆ ನೀಡುತ್ತಿರುವ ವೀಸಾ ನಿಯಮಗಳನ್ನು ಬದಲಾವಣೆಗಳು ತರುತ್ತಿವೆ. ಇದೇ ಸಮಯದಲ್ಲಿ ಅಮೇರಿಕ ಸರ್ಕಾರವು ಕೂಡ ವೀಸಾ ತಿರಸ್ಕರಿಸುವುದು ಹೆಚ್ಚಾಗ್ತಾ ಇದೆ ದಿನೇ ದಿನೇ. ಯಾಕೆ ಈ ಥರ ಆಗ್ತಾಯಿದೆ? ಏಕೆಂದರೆ ಎಷ್ಟೋ ಜನಕ್ಕೆ ಮಕ್ಕಳಲ್ಲಿ ಓದಬೇಕು, ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಬಹಳ ಆಸೆ ಆಕಾಂಕ್ಷೆಗಳಿರುತ್ತೆ. ಅಂಥದ್ರಲ್ಲಿ ಯಾಕೆ ಈ ಥರ ಸಮಸ್ಯೆಗಳು ಕಾಡ್ತಾ ಇದೆ ಅನ್ನೋದು ಆ ಒಂದು ಸರ್ಕಾರ ಬಂದಾಗಿಂದ ಈ ಥರ ಅಲ್ಲ, ಮುಂಚೆಯಿಂದ ಕೂಡ ಇದೇ ಥರ ಆಗ್ತಾಯಿತ್ತು. ಅಕ್ಟೋಬರ್ ಅಂದರೆ 2023 ಅಕ್ಟೋಬರಿಂದ 2024 ಸೆಪ್ಟೆಂಬರ್ವರೆಗೆ ಅಮೇರಿಕ ಸರ್ಕಾರ ಒಟ್ಟು 6.7 ಲಕ್ಷ ವಿದ್ಯಾರ್ಥಿಗಳಿಗೆ ವೀಸಾಗಳನ್ನು ಸ್ವೀಕರಿಸಿದೆ. ಈ ಪೈಕಿ ಒಟ್ಟು 2.7 ಲಕ್ಷ ಅಂದರೆ 2,07,000 ಚಿಲ್ಲರೆ ವೀಸಾಗಳನ್ನು ತಿರಸ್ಕರಿಸಿದೆ. 2022 ಮತ್ತು 2023ರಲ್ಲಿ 6 ಲಕ್ಷ ಜನಕ್ಕೆ ಅರ್ಜಿಗಳನ್ನು ಸ್ವೀಕರಿಸಿದಾಗ ಬರೀ ಕೊಟ್ಟಿದ್ದು 2 ಲಕ್ಷ ಜನಕ್ಕೆ ಮಾತ್ರ. ಯಾಕೆ ಅಂದರೆ 36-37% ಮಾತ್ರ ಏರಿಕೆಯಾಗಿದೆ. ಮತ್ತು F1 ವೀಸಾ ಅಂದರೆ ಏನು ನೋಡಿ? F1 ವೀಸಾ ಅಂದರೆ ಶಾಲಾ ಕಾಲೇಜುಗಳು ಅಥವಾ ಇನ್ನಿತರ ಅಧ್ಯಯನಕ್ಕಾಗಿ ನಿರ್ದಿಷ್ಟ ಅವಧಿಯವರೆಗೆ ಅಮೇರಿಕಾದಲ್ಲಿ ವಾಸಿಸಲು ಈ ವೀಸಾವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿತ್ತು. F1 ವೀಸಾ ಎನ್ನುವುದು ವಿದೇಶ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಅಮೇರಿಕ ವೀಸಾ ಆಗಿದ್ದು, ಇದನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳು ಅಮೇರಿಕಾದಲ್ಲಿ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಬಳಸುತ್ತಾರೆ. ಈ ವೀಸಾ ಮೂಲಕ ವಿದ್ಯಾರ್ಥಿಗಳು ಅಮೇರಿಕಾದಲ್ಲಿ ಪದವಿ ಅಥವಾ ಯಾವುದೇ ಕೋರ್ಸ್ಗಳನ್ನು ಪೂರ್ಣಗೊಳಿಸಬಹುದು. ಈ ವೀಸಾವನ್ನು ಪಡೆಯಲು ವಿದ್ಯಾರ್ಥಿಗಳು ತಾವು ನೇರ ಬಯಸುವ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಿಂದ 1/20 ಫಾರ್ಮನ್ನು ಪಡೆದು ಆಧಾರಿತ ದಾಖಲೆಗಳನ್ನು ಸಲ್ಲಿಸಿ ಬಳಿಕ ವೀಸಾ ಪಡೆಯಲು ಸಂದರ್ಶನ ನೀಡಬೇಕಾಗುತ್ತದೆ. ಅಂದರೆ ಇಂಟರ್ವ್ಯೂ ಹೋಗಲೇಬೇಕಾಗುತ್ತೆ ಅವರು ಕೂಡ. ಇದರಿಂದ ವೀಸಾಗೆ ಅಂದರೆ ಒಳ್ಳೆಯ ರೂಲ್ಸ್ಗಳಿದೆ. ಹಾಗೆ ಇಂಟರ್ವ್ಯೂ ಪಾಸ್ ಮಾಡಬೇಕು. ಮತ್ತು ಅಪಾಯಿಂಟ್ಮೆಂಟ್ ಕೂಡ ಸರಿಯಾಗಿ ಸಿಗ್ತಾಯಿಲ್ಲ ನಮಗೆ. ಇವಾಗ ತೊಗೊಂಡ್ರೆ 6 ಮಂತು 1 ಇಯರ್ ಆಗ್ತಾಯಿದೆ.
ಹೊಸ ನಿಯಮಗಳು ಕೂಡ ರೂಪಿಸ್ತಾ ಇದೆ. ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ವೀಸಾ ನೀಡುವಂತೆ ನಿರ್ದೇಶಿಸು ವಸತಿ, ಆರೋಗ್ಯ, ರಕ್ಷಣೆ ಹಾಗೂ ಸಾರ್ವಜನಿಕ ಸೇವೆಗಳ ಮೇಲಿನ ಒತ್ತಡ ನಿಯಂತ್ರಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ವೀಸಾಗಳನ್ನು ತಿರಸ್ಕರಿಸ್ತಾರೆ. ಅಂದರೆ ಅಲ್ಲಿ ಹೋಗ್ತಾ ಇರುವಂಥ ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದು ಮನೆ ಇರ್ಬೋದು, ಮತ್ತು ಬಂದ್ಬಿಟ್ಟು ಊಟ ಉಪಚಾರಗಳು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ಅದು ಕೂಡ ಒಂದು ಆರೋಪ ಇದೆ ಇದರ ಮೇಲೆ. ಅದಕ್ಕೋಸ್ಕರನೇ ನಾವು ವೀಸಾ ತಿರಸ್ಕರಿಸ್ತಾ ಇದ್ದೀವಿ ಅನ್ನೋದು ಏನೋ ಒಂದು ರೀಸನ್ ಅವ್ರು ಕೊಡ್ತಾ ಇದ್ದಾರೆ. ಅಂದರೆ ಕಾರಣ ಕರೆಕ್ಟಾಗಿಲ್ಲ, ಆದರೂ ಕೂಡ ಅದನ್ನೇ ನಾವು ನಿಜ ಅನ್ಕೊಳ್ಳೋಕ್ಕೂ ಆಗೋದಿಲ್ಲ, ಅದನ್ನೇ ಸುಳ್ಳು ಅಂತ ಕೂಡ ಹೇಳಿಕ್ಕಲ್ಲ. ಪ್ರತಿಯೊಬ್ಬರು ದೇಶದಲ್ಲಿ ಹೊಸ ನಿವಾಸಿಗಳು ಒಳಹರಿವು ಹೆಚ್ಚಾದಂತೆ ದೇಶದ ಮೂಲಸೌಕರ್ಯ ಮತ್ತು ಸಂಪನ್ಮೂಲಗಳಲ್ಲಿ ಹೆಚ್ಚಿನ ಬೇಡಿಕೆ ಉಂಟಾಗುತ್ತದೆ. ಹೀಗಾಗಿ ಅಲ್ಲಿನ ಪ್ರಜೆಗಳು ಇದರ ಸಂಖ್ಯೆಯನ್ನು ಅನುಭವಿಸುವ ಪರಿಸ್ಥಿತಿ ಉಂಟಾಗುತ್ತದೆ. ವಸತಿ ಬೇಡಿಕೆ ನೋಡಿ, ಬೇರೆ ದೇಶಗಳಿಂದ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾದಾಗ ಹೆಚ್ಚಿನ ಜನರಿಗೆ ವಸತಿಯ ಅವಶ್ಯಕತೆ ಇರುತ್ತದೆ. ಹೀಗಿರುವಾಗ ವಸತಿ ಕೊರತೆ, ಬಾಡಿಗೆಯಲ್ಲಿ ಹೆಚ್ಚಳ ಮತ್ತು ಸೂಕ್ತ ವಾಸಸ್ಥಳಗಳು ಹುಡುಕುವಲ್ಲಿ ತೊಂದರೆ ಉಂಟಾಗುತ್ತದೆ. ಮತ್ತು ಆರೋಗ್ಯ ಕೂಡ ಅದೇ ಥರನೇ, ವಿದ್ಯಾರ್ಥಿಗಳ ಸೇವೆಯಲ್ಲಿ ಹೆಚ್ಚಳವಾದ ಆಸ್ಪತ್ರೆ ಚಿಕಿತ್ಸೆ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅವರು ಅಲ್ಲಿರುವಂಥ ಒಂದು ಸರ್ಕಾರ ಹೇಳ್ತಾ ಇರುವಂಥ ರೀಸನ್ ಇದು ನಮಗೆ. ಓಕೆ, ಇದೆಲ್ಲ ಒಂದು ರೀಸನ್ ಅಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಸ್ನೇಹಿತರೆ. ಒಂದು ಕಾರಣದಿಂದ ನಾವು ಯಾವುದೇ ಬೋಧನಾ ಶುಲ್ಕ ಮತ್ತು ಖರ್ಚಿನಿಂದಾಗಿ ದೇಶಕ್ಕೆ ಆರ್ಥಿಕ ಕೊಡುಗೆಯನ್ನು ನೀಡುತ್ತಾರೆ. ಅದರ ವಸತಿ ಮತ್ತು ಇನ್ನಿತರ ಸೇವೆಗಳ ಬೇಡಿಕೆ ಹೆಚ್ಚಾಗದಂತೆ ಜೀವನದ ಖರ್ಚು ಹೆಚ್ಚಾಗುತ್ತದೆ. ಹೀಗಾಗಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ನಿವಾಸಿಗಳ ಮೇಲೆ ಇದು ಪರಿಣಾಮ ಬೀರುತ್ತದೆ. ಹೀಗಾಗಿ ಕೆನಡಾ, ಅಮೇರಿಕ ಸೇರಿದ ಇನ್ನಿತರ ದೇಶಗಳು ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ವಿದ್ಯಾರ್ಥಿಗಳನ್ನು ಆಗುತ್ತಿದೆ ಎಂದು ಅವರು ಹೇಳ್ತಾ ಇರೋಂಥ ಮಾತು. ಏನಂದರೆ ನಾನು ಹೇಳುವಂತಕ್ಕದ್ದು, ನನಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ. ಇವಾಗ ನನ್ನ ಮಗ ಆಗಲಿ ಇನ್ನೊಬ್ಬರಾಗಲಿ ಅಲ್ಲಿ ಓದಬೇಕು, ಅಲ್ಲಿ ಇರಬೇಕನ್ನೋದೇ ಎಲ್ಲರ ಆಸೆ ಇರುತ್ತೆ. ಆ ಒಂದು ಕಾರಣದಿಂದ ಇನ್ನೊಂದು ರೂಲ್ಸು ರೆಗ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಮತ್ತು ಅದರಲ್ಲೂ ಭಾರತ ಅಂದರೆ ಅವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು 10% ಇಷ್ಟನೂ ಇರೋದಿಲ್ಲ. ಭಾರತ ಮತ್ತು ಚೀನಾ ಅಂದರೆ ಸ್ವಲ್ಪ ಭಯ ಪಡುವಂಥ ದೇಶ ಅನ್ನೋದು ಕೂಡ, ಭಯ ಅಂದರೆ ಭಯ ಅಲ್ಲ, ಅದೊಂಥರ ಹಿಂಜರಿಕೆ, ಬೇಡ ಬೇಡ ಅನ್ನೋ ಒಂದು ಮನಸ್ಸು ಕೂಡ ಇದೆ ಆ ಒಂದು ದೇಶಕ್ಕೆ. ಮತ್ತು ಇವಾಗ ಬಂದಿರುವಂಥ ಸರ್ಕಾರ ಭಾಳ ಟಫ್ ಕೂಡ ಮಾಡ್ತಾ ಇದೆ, ಹೋಗೋವ್ರಿಗೂ ತೊಂದರೆ ಕೊಡ್ತಾ ಇರುವಂಥಕ್ಕದ್ದು. ಹೋಗೋ ಸಂದರ್ಭದಲ್ಲಿ ಈಗ ಟೂರಿಸ್ಟ್ ವೀಸಾನೇ ಆಗಲಿ ಮಾಡ್ಕೊಂಡು ಹೋಗೋರಿಗೆ ಕೂಡ, ಲಾಸ್ಟ್ ಟೈಮ್ ಯಾರೋ ಒಬ್ಬರು ನಮ್ಮ ಸ್ನೇಹಿತರೆ ಹೋದಾಗ, ಇಲ್ಲ ನಮಗೆ ವೀಸಾ ಇದೆ, ಹೋಟೆಲ್ ಕನ್ಫರ್ಮೇಷನ್ ಎಲ್ಲ ಇದ್ದರೂ ಕೂಡ ಅವ್ರನ್ನ ಬಿಟ್ಟಿಲ್ವಂತೆ, ಗೇಟಲ್ಲೇ ವಾಪಸ್ ಕಳಿಸಿದ್ದಾರೆ. ಈ ಥರ ಸಮಸ್ಯೆಗಳೆಲ್ಲ ಆಗ್ತಾಯಿದೆ. ಇದೆಲ್ಲ ನೋಡ್ತಾ ಇದ್ದರೆ ಭಾಳ ಯಾಕೆ ಈ ಥರ ಕಷ್ಟ ಅನ್ನೋದು ಅನ್ನಿಸ್ತಾ ಇದೆ. ನೋಡಿಕೊಂಡು ಪ್ರಯಾಣ ಬೆಳೆಸಿ, ನೋಡಿಕೊಂಡು ಹೋಗಿ, ಮತ್ತು ಇದೇ ಥರ ಪ್ರೋತ್ಸಾಹ ನೀಡಿ. ಸರ್ವೇ ಜನೋ ಸುಖಿನೋ ಭವಂತು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ಮಾಹಿತಿ ತಪ್ಪಿದ್ದರೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು, ಕರೆಕ್ಟಾಗಿದೆ ನನ್ನ ಪ್ರಕಾರ. ತಪ್ಪಿದರೆ ಕಮೆಂಟ್ಸ್ ಮಾಡಿ, ಏನಿದ್ದರೂ ಯಾವುದೇ ತಪ್ಪಿದ್ರೂ ಅದನ್ನು ತಿದ್ದುಕೊಂಡು ಹೋಗುವಂಥ ಶಕ್ತಿ ನಮಗಿದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಂದನೆಗಳು ವಂದನೆಗಳು ವಂದನೆಗಳು.